ಇವತ್ತಿನ ವ್ಲಾಗು ಬಹಳ ಪಾವಿತ್ರತೆಯಿಂದ ಕೂಡಿರ್ತಕ್ಕಂಥ ದೇವಸ್ಥಾನದ ಒಂದು ಮಾಹಿತಿ ಮತ್ತು ಹಾಗೆ ನಮ್ಮ ವ್ಲಾಗ್ ಆಗಿರುತ್ತೆ. ಸೊ ನಾವಿರ್ತಕ್ಕಂಥ ಪ್ಲೇಸ್ ಬಂದು ಅಹೋಬಿಲಂ ದೇವಸ್ಥಾನ. ಅದು ಎಲ್ಲಿದೆ, ಹೇಗೆ, ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಸೊ ಬಿಫೋರ್ ದಟ್ ಸಬ್ಸ್ಕ್ರೈಬ್ ಮಾಡಿದೆ, ವಿಡಿಯೋ ವಾಚ್ ಮಾಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೌದು, ನಾನು ಆಗಲೇ ಹೇಳ್ದಂಗೆ ಅಹೋಬಿಲಂನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿನ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ನವನಾರಸಿಂಹ ಟೆಂಪಲ್ ಇರೋದ್ರಿಂದ 9 ಅವತಾರಗಳಲ್ಲಿ ನರಸಿಂಹನ ಅವತಾರ ಆಗಿರ್ತಕ್ಕಂಥ ದರ್ಶನ ಸಿಗುತ್ತೆ ನಮಗೆ. ಸೊ ನಮಗೆಲ್ಲ ಪುರಾಣ ಕಥೆ ಗೊತ್ತೇ ಇದೆ. ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪುವಿನ ಮಗ ಆಗಿರ್ತಾನೆ. ಹಿರಣ್ಯಕಶಿಪುನ ನರಸಿಂಹ ದೇವರು ನರಸಿಂಹ ಅವತಾರ ತಾಳಿ ಅವ್ರನ್ನ ವಧಿಸ್ತಾರೆ ಅಂತ. ಸೊ ಆ ನರಸಿಂಹ ಅವತಾರ ತಾಳಿರ್ತಕ್ಕಂಥ ಪವಿತ್ರವಾದಂಥ ಪ್ಲೇಸೇ ಈ ನವನಾರಸಿಂಹ ದೇವಸ್ಥಾನ ಆಗಿರುತ್ತೆ. ಸಾಕ್ಷಾತ್ ನರಸಿಂಹ ದೇವರ ಅವತಾರಗಳಿರ್ತಕ್ಕಂಥ ದೇವಸ್ಥಾನ. ಇಲ್ಲಿ 9 ಅವತಾರಗಳನ್ನು ತಾಳಿದ್ದಾರೆ. ಅದಕ್ಕಾಗಿ 9 ದೇವಸ್ಥಾನಗಳನ್ನ ಮಾಡಿದ್ದಾರೆ. ಇದರಲ್ಲಿ ಮುಖ್ಯವಾಗಿ 2 ಥರ ಇದೆ. ಒಂದು ಕೆಳಗಡೆ ಇರ್ತಕ್ಕಂಥ ಪ್ರಹ್ಲಾದ ವರದ ನರಸಿಂಹ ದೇವಸ್ಥಾನ, ಇವಾಗ ನಾವು ನೋಡ್ತಾ ಇದ್ದೀವಲ್ವಾ. ಸೊ ಇದೇ ಪ್ರಹ್ಲಾದ ವರದ ನರಸಿಂಹ ದೇವಸ್ಥಾನ. ಇದು ನಂದ್ಯಾಲೆಯಿಂದ 60 ಕಿಲೋಮೀಟರ್ ದೂರದಲ್ಲಿ ನಮಗೆ ಸಿಗುತ್ತೆ. ನಂದ್ಯಾಲ ಏನಕ್ಕೆ ಫೇಮಸ್ಸು ಅಂತ ನಿಮಗೆಲ್ಲ ಗೊತ್ತೇ ಇರುತ್ತೆ. ಪೈಪ್ಗಳು, ನಂದ್ಯಾಲ ಪೈಪ್ ಅಂತ ಎಲ್ಲ ಹಾಕಿರ್ತಾರಲ್ವ, ನೋಡಿರ್ತೀರಲ್ವ. ಸೊ ಹಾಗೆ ಇದು ನಂದ್ಯಾಲದಿಂದ 63 ಕಿಲೋಮೀಟರ್ ಮುಂದೆ ಹೋದರೆ ಸಿಗುತ್ತೆ. ಇಲ್ಲಿ 9 ದೇವಸ್ಥಾನಗಳೇನಿದೆ ಅದರಲ್ಲಿ ಕೆಳಗಡೆ ಒಂದಷ್ಟು ದೇವಸ್ಥಾನಗಳಿದ್ದಾವೆ, ಮತ್ತು ಮೇಲ್ಗಡೆ ಅಂದರೆ ಬೆಟ್ಟದ ಮೇಲೆ ಇಲ್ಲಿಂದ ಒಂದು 8 ಕಿಲೋಮೀಟರ್ ದೂರಕ್ಕೆ ಹೋದರೆ 4 ದೇವಸ್ಥಾನಗಳು ಸಿಗುತ್ತೆ. ಅದರಲ್ಲಿ ಯಾವುದ್ಯಾವುದು ಅಂತ ಮುಂದೆ ಹೋಗ್ತಾ ಹೇಳ್ತೀನಿ. ಬಟ್ ಇವಾಗ ನಾವು ಕೆಳಗಡೆ ಇರ್ತಕ್ಕಂಥ ದೇವಸ್ಥಾನಗಳ ಬಗ್ಗೆ ಹೇಳ್ತೀನಿ, ಎಷ್ಟು ಅವತಾರಗಳಿದೆ ಅಂತ ಹೇಳಿ. ಕಾರಂಜ ನರಸಿಂಹ, ಪಾವನ ನರಸಿಂಹ, ಭಾರ್ಗವ ನರಸಿಂಹ, ಯೋಗಾನಂದ ನರಸಿಂಹ, ಹಾಗೆ ಛತ್ರವಟ ನರಸಿಂಹ. ಇಷ್ಟು ರೀತಿಯಾದಂಥ ದೇವಸ್ಥಾನಗಳಿದೆ. ಇನ್ ಕೇಸ್ ಯಾರಿಗೆಲ್ಲ ಟ್ರೆಕ್ಕಿಂಗ್ ಮಾಡಿ ಇಷ್ಟೆಲ್ಲ ದೇವಸ್ಥಾನಗಳನ್ನ ಸುತ್ತು ನೋಡೋಕ್ಕಾಗಲ್ಲ ಅಂತ ಅನ್ನೋರಿಗೆ ಛತ್ರವಟ ನರಸಿಂಹ ದೇವಸ್ಥಾನನ ಮುಗಿಸ್ಕೊಂಡು ಕೆಳಗಡೆನೆ 9 ಅವತಾರಗಳಿರ್ತಕ್ಕಂಥ, ಅಂದರೆ ಮೇಲೆಲ್ಲ ದೇವಸ್ಥಾನಗಳಲ್ಲಿ ಏನೇನು ದೇವ್ರ ದರ್ಶನ ಆಗುತ್ತೆ ಅದೆಲ್ಲ ದೇವಸ್ಥಾನಗಳನ್ನು ಒಂದೇ ಕಡೆ, ಅಂದರೆ 9 ಕಡೆ ಸಿಗೋ ಥರ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಇನ್ನೊಂದು ವಿಶೇಷಪ ಏನಪ್ಪ ಅಂತ ಹೇಳಿದ್ರೆ, ನವನರಸಿಂಹ ದರ್ಶನ ಮಾಡಿದ್ರೆ ಯಾರಿಗೆಲ್ಲ ನವಗ್ರಹ ದೋಷ ಇರುತ್ತೆ, ಅಂದರೆ ಕೆಲವರಿಗೆ ಮಂಗಳ ಗ್ರಹ ದೋಷ ಇರುತ್ತೆ, ಕೆಲವರಿಗೆ ರಾಹು ದೋಷ, ಕೆಲವರಿಗೆ ಕೇತು ದೋಷ, ಈ ರೀತಿಯಾದಂಥ ದೋಷಗಳಿರುತ್ತೆ. ಇಲ್ಲಿ ನವನಾರಸಿಂಹ ದರ್ಶನ ಮಾಡಿದ್ರೆ ನವಗ್ರಹ ದೋಷಗಳು ಪರಿಹಾರ ಆಗುತ್ತೆ. ಅದರಲ್ಲೂ ಕೂಡ ಕೆಲವೊಂದು ಅವತಾರಗಳಿರತಕ್ಕಂಥ ದೇವ್ರನ್ನ ನೋಡಿದ್ರೆ ಇಂತಿಂಥ ದೋಷಗಳು ಪರಿಹಾರ ಆಗುತ್ತೆ ಅಂತ ಕೂಡ ಇದೆ. ಹಾಗೆ ಇಲ್ಲಿ ಪ್ರಮುಖವಾಗಿ ನವನಾರಸಿಂಹ ದರ್ಶನ ಮಾಡಿದ್ರೆ ಎಲ್ಲ ಇರ್ತಕ್ಕಂಥ ದೋಷಗಳು ಪರಿಹಾರ ಆಗುತ್ತೆ. ದೋಷ ಇರಲಿ ಬಿಡಲಿ, ಈ ಥರ ಪವಿತ್ರತೆಯಿಂದ ಇರ್ತಕ್ಕಂಥ ದೇವಸ್ಥಾನನ ನೋಡೋದ್ರಲ್ಲಿ ಇರ್ತಕ್ಕಂಥ ಖುಷಿನೇ ಬೇರೆ, ಹಾಗೆ ಮನಸ್ಸಿಗೆ ಹಿತ ಅನಿಸುತ್ತೆ. ಇಲ್ಲಿ ದರ್ಶನ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆನೇ 6 ಗಂಟೆಗೇನೆ ವಿಶ್ವ ದರ್ಶನ ಅಂತೇಳಿ ದರ್ಶನ ಕೊಡ್ತಾರೆ ದೇವ್ರದ್ದು. ಸೊ 4 ರೀತಿಯ ಪ್ರಾಣಿಗಳನ್ನ ಮುಂದೆ ಇಟ್ಟು, ಅಂದರೆ ಹಸು, ಕುದುರೆ, ಇನ್ನು ಕೋತಿ, ಮತ್ತು ಇನ್ನೊಂದು ಯಾವುದೋ ಒಂದು ಹೇಳ್ತಾರೆ, ಅದು ದರ್ಶನ ಆಗುತ್ತೆ ಅಂತ. ತುಂಬ ಚೆನ್ನಾಗಿ ದರ್ಶನ ಆಗುತ್ತೆ. ಬಟ್ ನಾವು ಹೋಗಿದ್ದು ಮಧ್ಯಾಹ್ನ ಟೈಮ್ ಆಗಿದ್ದರಿಂದ ಸೊ ಅಲ್ಲಿ ದರ್ಶನದ ಬಾಗಿಲು ಕ್ಲೋಸ್ ಆಗಿತ್ತು, ಅಂದರೆ ಕೆಳಗಡೆ ದರ್ಶನ ಇರಲಿಲ್ಲ. ಅಂದರೆ ನೆಕ್ಸ್ಟ್ 3 ಗಂಟೆಗೆ ಬನ್ನಿ, ಅವಾಗ ದರ್ಶನ ಆಗುತ್ತೆ ಅಂತ ಹೇಳಿದ್ರು. ಸೊ ಆ ಗ್ಯಾಪಲ್ಲಿ ನಾವು ಮೇಲ್ಗಡೆ ಹೋಗಿ ದರ್ಶನ ಮಾಡ್ಕೊಂಬರೋಣ ಅಂತ ಬಂದ್ವಿ. ಆ ಮಧ್ಯದಲ್ಲಿ ಹೊಟ್ಟೆ ಸ್ವಲ್ಪ ಚುರುಚುರು ಅಂತಿತ್ತು ಅಂತ ಹೇಳಿ ಅಲ್ಲೇ ಸಿಕ್ಕಿದಂಥ ತಂಪಾದ ವಾತಾವರಣ ಎಲ್ಲಿದೆ ಅಂತ ನೋಡಿ ಬಟ್ ಮೇಯ್ನ್ ಏನಪ್ಪ ಅಂತ ಹೇಳಿದ್ರೆ, ಏನೇ ತಿನ್ನಬೇಕು ಅಂದ್ರೂ ಕೋತಿಗಳದ್ದು ತುಂಬಾ ಟಾರ್ಚರ್ ಇರುತ್ತೆ ಇಲ್ಲಿ. ಸೊ ಏನು ತಿನ್ನೋದಕ್ಕೂ ಬಿಡಲ್ಲ, ಬಂದು ಅಟ್ಯಾಕ್ ಮಾಡಿಬಿಡ್ತವೆ. ಸೊ ಒಂದು ವಾಟರ್ ಬಾಟ್ಲ್ ಇದ್ರೂ ಕೂಡ ಬಂದು ಕಿತ್ಕೊಳ್ಳೋಕೆ ಹೋಗ್ತವೆ. ಸೊ ಅಷ್ಟು ಎದುರುಕೊಳ್ಳೋದೇ ಇಲ್ಲ ಮನುಷ್ಯರಿಗೆ ಇಲ್ಲಿ. ಆ್ಯಕ್ಚುಲಿ ಕೈಲಿ ಏನಾದರೂ ವೆಪನ್ ಇದ್ದರೆ ಅಷ್ಟೇ, ಅಂದರೆ ಕೋಲು ಹಿಡ್ಕೊಂಡು ಏನಾದರೂ ಎದುರಿಸಿದ್ರೆ ಅಷ್ಟೇ ಎದುರುಕೊಳ್ಳೋದು, ಇಲ್ಲ ಅಂದರೆ ಅವು ಎದುರುಕೊಳ್ಳೋದೇ ಇಲ್ಲ. ಸೊ ಹಾಗಾಗಿ ನಾವು ಒಂದು ಒಳ್ಳೆ ಪ್ಲೇಸ್ ನೋಡೋಣ, ಊಟಕ್ಕೆ ಹಾಕೋಣ ಅಂತೇಳಿ ನೋಡಿದ್ವಿ. ಇಲ್ಲಿ ಚೆನ್ನಾಗಿತ್ತು. ಸೊ ಹಾಗಾಗಿ ಇಲ್ಲೇನ ಸ್ಟಾಪ್ ಮಾಡಿದ್ವಿ. ಸೊ ಮುಂದೇನಾಯಿತು ಬನ್ನಿ ನೋಡುವ. ಕೋತಿಗಳು ಅಲ್ಲವೇ ನಿಲ್ಸಿರಂತ ಗ್ಯಾರಂಟಿ ಬರ್ತವೆ. ದೂರ ಅಲ್ಲವೇ ಅಲ್ಲ, ಮರದ ಮೇಲೆ ಇರ್ತವೆ ಗೊತ್ತಾವೆ. ಈಗ ಚಿಕ್ಕಪ್ಪ ಇಲ್ಲೇ ನಮ್ಮಂದಿಗೆ ಪ್ರಕೃತಿ ಮಡಿಲಲ್ಲಿ ಊಟ ಸವಿಯುವ ಸಮಯ. ಏನಂತೆ? ಮಂಕಿನೇ ತಿನ್ನಲ್ಲ, ಮಂಕಿ ತಿನ್ಬೇಕಂತ. ಮಂಕಿಗೆ ತಿನ್ನಕ್ಕೆ ಕೊಡೋಣ? ನೀನು ಕರಿಬೇಡ, ಸುಮ್ಕಿರವ ನೀನು. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ಎಲ್ಲ ಮಿಕ್ಸ್ ಅಪ್ಪ. ಯಾಕೆ ತತ್ತ? ಪುಳಿಯೋಗರೆ, ಚಪಾತಿ ತತ್ತ, ಪುಳಿಯೋಗರೆ, ಚಪಾತಿ, ಉಸ್ಲಿ, ಪ್ರಸಾದನಾ? ಅಲ್ಲಿ ಇವಾಗ ಲೇಟ್ ಆಗಿರುತ್ತೆ, ಕ್ಲೋಸ್ ಮಾಡಿರ್ತಾರೆ. ಅಲ್ಲ ಕ್ಲೋಸ್ ಮಾಡಿದ್ರೆ ಮಾಡ್ತೀರಾ?
ಪ್ಲೇಟ್ ಒಂದು ತಗ. ಓಪನ್ ಮಾಡ್ರೆ ತಕ್ಕೊಡ್ ಸಾಕು. ಸುಮ್ ಕೂತ್ಕೊಳ್ಳ ಅಲ್ಲಿ. ಇಲ್ಲೊಬ್ರು ನಿಂತ್ಕೊಳ್ಳೋಣ. ಕ್ಯಾನ್ ಬಿಟ್ಟು ಕ್ಯಾನ್ ಹಿಡ್ಕೊಂಡು ನಾನು ಕೆಳಗೆ क्लोज करो. बंद 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 हो गया. ಮಂಕಿ ಹೆಂಗಪ್ಪ ಅಟ್ಯಾಕ್ ಮಾಡಿದ್ದು. ಬುಯ್ ಅಂತ ಬಂತು. ಬುಯ್ ಅಂತ ಬಂತು. ದೂತಿ ಬಂತು. ಮುಕ್ಕನ್ ಬಂತು. ಊಟ ತಿನ್ನಕ್ ಬಂತು ನಮ್ಮ ಹತ್ರ. ಇವಾಗ ನಾವು ಬೆಟ್ಟದ ಮೇಲೆ ಬಂದಿದ್ದೀವಿ. ಇವಾಗ ನಾನೇನು ತೋರಿಸ್ತಾ ಇದ್ದೀನಿ, ನಾನು ಹಿಂದೆ ಕಾಣ್ತಾ ಇದ್ದಿಲ್ಲ ಬ್ಯಾಕ್ಗ್ರೌಂಡಲ್ಲಿ, ಅದೇ ಉಗ್ರ ನರಸಿಂಹ ಸ್ವಾಮಿ ದೇವಸ್ಥಾನ ಇರೋದು. ಉಗ್ರ ನರಸಿಂಹ ಅವತಾರ ತಾಳಿರ್ತಕ್ಕಂಥ ಪ್ಲೇಸ್ ಇದು. ಬನ್ನಿ ಹೋಗುವ. ಹಾಂ, ಇದು ಓಲ್ಡ್ ಎಂಟ್ರೆನ್ಸ್ ಮಾಡ್ತಾ ಇದೆ. ಓಕೆ. ಬೆಟ್ಟದ ಮೇಲೆ ಲೊಕೇಶನ್ ಚೆನ್ನಾಗಿದೆ. ಎಷ್ಟು ಏನೇನಿದೆ ಪ್ಲೇಸು? ದ್ವಾರ ನರಸಿಂಹ, ಅಹೋಬಲ ನರಸಿಂಹ, ಮಾಲೋಲ ನರಸಿಂಹ, ವರಾಹ ನರಸಿಂಹ ಎಲ್ಲ ಉದ್ಭವ ಆಗಿರೋದೇನಾ? 9 ಜಾಗದಲ್ಲಿ ಉದ್ಭವ ಆಗಿದೆ ದೇವರ. ಹಾಂ, ಇದೆಲ್ಲ ಬೆಟ್ಟ ಕಡ್ದು ಓಪನ್ ಮಾಡಿರೋದಲ್ವಾ? ಓಪನ್ ಮಾಡಲಿಲ್ಲ, ಹುಟ್ಟಿದ್ದು ಬೆಟ್ಟ ಆಗಿ ಹುಟ್ಟಿದ್ದು. ಇದು ಬೆಟ್ಟ ಇರೋದೇ ಆ ಥರನಾ? ಇದು ಇಲ್ಲಿ ನೀರು ಬರುತ್ತಲ್ಲಿ? ಮಳೆಕಾಲ ನೀರು ಬರ್ತದೆ, ವಾಟರ್ಫಾಲ್. ಹಾಂ, ಮೇಲಿಂದ ಬರುತ್ತೆ. ಗೈಡ್ ಇದ್ರೆ ಎಲ್ಲ ತೋರಿಸ್ಕೊಂಡು ಬರ್ತಾರೆ. ಹಾಂ, ಲೋಕಲ್ ಅವರಂತೆ ಗೈಡ್ ಇದ್ದಾರೆ, ಬೇಕು ಅಂತ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ಟ್ರೆಕ್ಕಿಂಗ್ ಇದೆ, 3 ಕಿಲೋಮೀಟರ್ಸ್ ಏನೋ ನಡೆದ್ರೆ 9 ಉದ್ಭವ ಆಗಿರೋವಂಥ ದೇವ್ರನ್ನ ತೋರಿಸ್ತೀವಿ ನಾವು, ನೋಡಿ ಹೋಗೋದಾದರೆ ಅಂತ ಹೇಳ್ತಿದ್ದಾರೆ. ಬಟ್ ಚಿಕ್ಕ ಮಕ್ಕಳಿದ್ದಾರೆ ಆ್ಯಂಡ್ ತಾತ ಇದ್ದಾರೆ, ಅವ್ರ ಕೈಲಿ ಟ್ರೆಕ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೋಡುವ, ನಮ್ಮ ಮನೆಯವ್ರು ಬರಲಿ, ಅವ್ರು ಬಂದಮೇಲೆ ಏನು ಹೇಳ್ತಾರೆ ಅಂತ ವೆಯ್ಟ್ ಆ್ಯಂಡ್ ಸಿ. ಬಟ್ ಬೆಟ್ಟ ನೋಡಿ ಸಕ್ಕತ್ತಾಗಿದೆ, ನನಗಂತೂ ತುಂಬಾ ಇಷ್ಟ ಆಗ್ತಿದೆ. ಇವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನೊಂದೇನು ಚಿಕ್ಕಪ್ಪ ಅಲ್ಲ ಮಾಮ, ಇದು ಲೋಕಲ್ ಗೈಡ್ ಅಂತವರು ಹೇಳ್ತಾರೆ, 3 ಕಿಲೋಮೀಟ್ರು ಟ್ರೆಕ್ ಮಾಡಿದ್ರೇನೋ 9 ಉದ್ಭವ ಆಗಿರೋ ದೇವ್ರು ತೋರಿಸ್ತೀವಿ, ವಾಟರ್ ಫಾಲ್ಸು, ಜರಿ ಎಲ್ಲ ಇದೆ ಅಂತ. ಹೆಂಗೆ ಮಾಡ್ತೀರಾ, ಟ್ರೆಕ್ ಮಾಡ್ತೀರಾ? ಬೆಟ್ಟ ಹತ್ತಲ್ಲ ನೀವು? ನಾವಂತೂ ಬರ್ತೀವಿ. ಹಾಂ, ನೀವು ಬರ್ತೀರಾ? ಹೋಗಿದ್ರೆ ಹೋಗಿ ಬನ್ನಿ. ಇವ್ರ ತಾತಂಗೆ ನಡೆಯೋಕ್ಕಾಗಲ್ಲ, ತಾತಂಗೆ ನಡೆಯೋಕ್ಕಾಗಲ್ಲ. ಇವನೇನೋ ನಡೀತಾನೆ, ಬಟ್ ಬಬ್ಲುದು ಗೊತ್ತಿಲ್ಲ. ಹೋದ್ರೇನ ಚೆನ್ನಾಗಿದೆ. ಬೆಟ್ಟದ ಅಡಿಲಿ ಮಂಟಪ ಕಟ್ಟಿದ್ದಾರೆ ನೋಡಿ ಹೇಗಿದೆ ಅಂತ. ನಮ್ಮ ಪುರಾತನ ಇತಿಹಾಸಗಳು ನೋಡೋದೇ ಒಂದು ಖುಷಿ. ನರಸಿಂಹಸ್ವಾಮಿನ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಈ ಬೆಟ್ಟ ಎಷ್ಟು ಹೈಟ್ ಇದೆ ನೋಡಿ, ಫುಲ್ಲು ಹೈಟ್ ಇದೆ. ಅದ್ರ ಕೆಳಗೆ ಇಷ್ಟು ಪುಟಾಣಿ ಇದಾಗಿದೆ. ಪಪ್ಪ ಬಂದ್ರಾ? ಪಪ್ಪ ಎಲ್ಲ ಎಸ್ಕೇಪ್ ಆಯ್ತಲ್ಲ, ಎಲ್ಲೋಯ್ತು ಅಗಳ? ಇಲ್ಲಿ ಬಂದು ಕುಂತೈತಿಲಿ ತತ್ತ. ಎಲ್ಲಿ ಹುಡ್ಕೋದು, ಎಲ್ಲೆಲ್ಲಿ ಹುಡ್ಕೋದು? ನೀನು ಕಾರ್ ಮರಲ್ಲಿ ಕುಂತಿದ್ಯಾ, ಅಲ್ಲೆಲ್ಲ ಹುಡುಕ್ತಾ ಇದ್ದೀನಿ ನಾನು, ಎಲ್ಲೋದ್ರು ಅಂತ. ತಪ್ಪೆಲ್ಲ ಬಿಡು, ಕಾರಣಿಕೆ ಇಲ್ಲೇ ದೇವಸ್ಥಾನ ಇರೋದು. ಅಲ್ಲಿಗೆ ಹಂಗೆಲ್ಲ ಹತ್ತಿಸ್ತೀನಿ ಬಾ. ಇವಾಗೆಲ್ಲ ಮಳೆಗಾಲದ ಬೇಕಾದ್ರೆ ತುಂಬ ಸಕ್ಕದಾಗ ಕಾಣ್ತದೆ. ಚೆನ್ನಾಯ್ತಲ್ವ ವ್ಯೂ? ಹ್ಞೂ, ಸಕ್ಕತ್ತಾಗಿದೆ. ಮತ್ತು ಮೇಲೆ ನರಸಿಂಹಸ್ವಾಮಿ ಹೊಟ್ಟೆ ಬಗ್ದಿದ್ದಾರಲ್ಲ ಹಿರಣ್ಯಕಶಿಪುದು, ಅದಿರೋದು ಮೇಲೆ ಟಾಪಲ್ಲಂತೆ. ಅಲ್ಲಿಗೆ ಟ್ರೆಕ್ಕಲ್ಲೇ ಹೋಗ್ಬೇಕಂತೆ, ಟ್ರೆಕ್ಕಿಂಗಲ್ಲೇ. ಹೋಗ್ತೀನಿ ನಮ್ಮ ತಾತ ಬರ್ತಾರೆ. ಈ
ಪ್ಲೇಸ್ಗೆ ಯಾರಾದರೂ ಹೋಗೋರಿದ್ರೆ ದಯವಿಟ್ಟು ವಯಸ್ಸಾಗಿರೋರನ್ನ ಮತ್ತು ಸಣ್ಣ ಮಕ್ಕಳನ್ನ ಕರ್ಕೊಂಡು ಹೋದರೆ ಟ್ರೆಕ್ ಮಾಡೋದಕ್ಕಂತೂ ಪ್ಲ್ಯಾನ್ ಮಾಡೋದಕ್ಕೆ ಹೋಗಬೇಡಿ. ಸೊ ತುಂಬಾ ಕಷ್ಟಕರವಾದಂಥ ಹಾದಿ ಇರೋದ್ರಿಂದ ಸೊ ಟ್ರೆಕ್ಕಿಂಗು ಅಸಾಧ್ಯ ಅಂತಲೇ ಹೇಳ್ಬೋದು. ಇಲ್ಲಾಂದರೆ ಡೋಲಿ ತೊಗೋಬೇಕಾಗುತ್ತೆ, ಅಂದರೆ 4 ಜನ ಎತ್ಕೊಂಡು ಹೋಗೋ ಥರದ್ದು ಇಲ್ಲಿ ಚೇರ್ ಅವೈಲಬಲ್ ಇರುತ್ತೆ, ಡೋಲಿ ಅಂತಾರೆ ಅದನ್ನು. ಸೊ ಪರ್ ಪರ್ಸನ್ ಏನೋ 3500ಇಂದ 4000ವರೆಗೂ ಚಾರ್ಜ್ ಮಾಡ್ತಾರೆ. ನನಗೆ ಗೊತ್ತಿಲ್ಲ ಅದೇನು ವೆಯ್ಟ್ ಪ್ರಕಾರ ಮಾಡ್ತಾರಾ ಅಥವಾ ಏನು ಅಂತ ಗೊತ್ತಿಲ್ಲ. 3500ಇಂದ 4000ವರೆಗೂ ಚಾರ್ಜ್ ಮಾಡ್ತಾರೆ ಅಂತ ಹೇಳಿದ್ರು ಅಲ್ಲೊಬ್ರು ಕೇಳಿದ್ದಕ್ಕೆ. ಆ್ಯಂಡ್ ಹಾಗೆ ನಮಗೆ ಟ್ರೆಕ್ ಮಾಡೋದಕ್ಕೆ ಅಲ್ಲೊಂದು ಕೋಲ್ ಕೂಡ ಕೊಡ್ತಾರೆ ಸಪೋರ್ಟಿಗೆ. ಅವಶ್ಯಕತೆ ಇರುತ್ತೆ ನಮಗೆ. ಸೊ ಕೋತಿಗಳಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೂ ಹಾಗೆ ನಮಗೆ ಓಡಾಡೋದಕ್ಕೆ ಬ್ಯಾಲೆನ್ಸ್ಗೂ ಕೂಡ ಆಗುತ್ತೆ, ತೊಗೊಂಡು ಹೋಗ್ಬೋದು. ಕಂತೆ ಅಪ್ಪನಾ ಆಂಜನೇಯ ಎಲ್ಲಿದೆಯಾ? ಕಾಣೋದೇ ಇಲ್ವಲ್ಲ ಮೋಟಿಗೆ. ಬೆಟ್ಟ ನೋಡೋದಕ್ಕೆ ಚಿಕ್ಕದಾಗೆ ಕಾಣಿಸುತ್ತೆ, ಬಟ್ ಹತ್ತುತ್ತಾ ಹೋದಷ್ಟು ಇಷ್ಟೊಂದು ದೊಡ್ಡದಿದೆಯಾ ಅಂತ ಅನಿಸುತ್ತೆ. ಬಟ್ ಏಜ್ ಆಗಿರೋರಿಗೆ ಅದು ತುಂಬಾ ಕಷ್ಟನೇ ಆಗುತ್ತೆ. ಸೊ ನಮ್ಮ ಮನೆಯವ್ರ ತಾತ ಇವರು. ಸೊ ಇವರಿಗೆ ಅವ್ರು ಹೇಳೋ ಪ್ರಕಾರ 80 ಆಗಿರ್ಬೋದು ಏಜ್ ಅಂತ ಹೇಳ್ತಿದ್ದಾರೆ. ಅವಾಗೆಲ್ಲ ಇಸ್ವಿಗಳು ಕರೆಕ್ಟಾಗಿ ಗೊತ್ತಿಲ್ಲ ಅಲ್ವಾ. ಒಂದು 75 ಅಂತೂ ಆಗಿದೆ, 100% ಡೌಟೇ ಇಲ್ಲ ಅದಕ್ಕೆ. ಸೊ ಅಷ್ಟಿದ್ರೂ ಕೂಡ ಇಷ್ಟೆಲ್ಲ ಮೆಟ್ಲನ್ನ ಹೇಗೆ ಹತ್ತುತ್ತಿದ್ದಾರೆ ನೋಡಿ. ಮನಸ್ಸಲ್ಲಿ ಒಂದು ಆತ್ಮವಿಶ್ವಾಸ, ದೃಢವಾದ ಸಂಕಲ್ಪ ಇದ್ದರೆ ನಾನು ನೋಡಬೇಕು ಅಂತ ಎಲ್ಲ ಮನಸ್ಸಲ್ಲಿದ್ದರೆ ಖಂಡಿತವಾಗ್ಲೂ ಎಲ್ಲ ಮಾಡ್ಬೋದು ಅನ್ನೋದಕ್ಕೆ ಇವರೇ ಸಾಕ್ಷಿ. ಸೊ ಎಷ್ಟು ಸ್ಪೋರ್ಟಿವ್ ಆಗಿ ನಮಗೆ ಸಪೋರ್ಟ್ ಮಾಡೋದು ಅಂದರೆ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಹತ್ತತ್ತಿದ್ರು ಮೇಲೆ. ಆಮೇಲೆ ನಾನು ಇಲ್ಲೇ ಕೂತಿರ್ತೀನಿ, ನೀವು ಹೋಗಿ ದರ್ಶನ ಮಾಡ್ಕೊಂಬನ್ನಿ ಅಂತಂದರು. ಎಲ್ಲೂ ಕೂಡ ರಿಸ್ಕ್ ಕೊಡಲಿಲ್ಲ ನಮಗೆ, ಎಲ್ಲೂ ಕೂಡ ಪ್ರಾಬ್ಲಮ್ ಮಾಡಲಿಲ್ಲ. ಅಷ್ಟು ಸಪೋರ್ಟಿವ್ ಆಗಿ ತುಂಬಾ ಖುಷಿ ಆಯಿತು. ತುಂಬ ಹೆಲ್ತಿಯಾಗಿ ಹೋಗಿ ಕರ್ಕೊಂಡು ಬಂದ್ವಿ. ಸೊ ಅದು ನೆಕ್ಸ್ಟ್ ನೋಡೋಣ. ಇವಾಗ ನೆಕ್ಸ್ಟು ಸ್ಟೆಪ್ಸ್ನ ಹತ್ತುತ್ತಾ ಇದ್ದೀವಿ. ಇವಾಗ ಫಸ್ಟ್ಗೆ ನಮಗೆ ಈ ಸ್ಟೆಪ್ಸ್ನ ಹತ್ತಿ ಹೋದರೆ ಇಲ್ಲಿಂದ ರೈಟ್ ಸೈಡ್ಗೆ ಸಿಗುತ್ತೆ, ಅದು ಉಗ್ರ ನರಸಿಂಹಸ್ವಾಮಿ ಅವತಾರ ತಾಳಿರ್ತಕ್ಕಂಥ ದೇವಸ್ಥಾನ ಸಿಗುತ್ತೆ. ಸೊ ನಾವು ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಮಾತ್ರ ಹೋಗಿದ್ದು. ಅದಾದಮೇಲೆ ಅದರಿಂದ ಇನ್ನೂ ಸ್ಟ್ರೈಟ್ ಮೇಲೆ ಹೋಗಬೇಕು. ಅದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. ಆಗಲೇ ಕೆಳಗಡೆ ಹೇಳ್ದಿರೋ ಥರ 4 ಕಿಲೋಮೀಟ್ರ್, 3ರಿಂದ 4 ಕಿಲೋಮೀಟ್ರ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ವರಾಹ ನರಸಿಂಹ ಮತ್ತು ಮಲೋಲ ನರಸಿಂಹ ಹಾಗೆ ಜ್ವಾಲ ನರಸಿಂಹ ದೇವಸ್ಥಾನ ಸಿಗುತ್ತೆ. ಈ ಜ್ವಾಲ ನರಸಿಂಹಸ್ವಾಮಿ ದೇವಸ್ಥಾನ ಇರೋ ಹತ್ರನೇ ಉಗ್ರಸ್ತಂಭ ಇದೆ. ಉಗ್ರಸ್ತಂಭ ಅಂದರೆ ಎಲ್ರಿಗೂ ಗೊತ್ತೇ ಇದೆ. ಈ ಕಂಬದಿಂದನೇ ದೇವರು ನರಸಿಂಹಾವತಾರ ತಾಳಿ ಹೊರಗೆ ಬಂದು ಹಿರಣ್ಯಕಶಿಪುನ ವಧೆ ಮಾಡಿರ್ತಕ್ಕಂಥದ್ದು ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಆ್ಯಂಡ್ ಆ ಸ್ತಂಭ ಕೂಡ ನೋಡೋದಕ್ಕೆ ಸಿಗುತ್ತೆ ಮೇಲೆ. ಸೊ ಜ್ವಾಲ ನರಸಿಂಹ ದೇವಸ್ಥಾನದ ಹತ್ರ ಹೋದರೆ ಮಾತ್ರ ಅದನ್ನು ನೋಡೋ ಅಂಥ ಅದೃಷ್ಟ ಸಿಗುತ್ತೆ. ಅಲ್ಲಿಗೆ ಹೋಗಬೇಕಂದ್ರೆ ತುಂಬಾ ಕಠಿಣವಾದಂಥ ಮಾರ್ಗ, ಅದು ದಟ್ಟ ಅರಣ್ಯದಲ್ಲಿ ಅದು ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಗ್ರೂಪಲ್ಲಿ ಬಂದರೆ ಸ್ವಲ್ಪ ಧೈರ್ಯ ಇರುತ್ತೆ. ಬಟ್ ಈ ಥರ ನಾವು ಕಪಲ್ಸ್ ಬರ್ತೀವಿ ಅಥವಾ ಜಸ್ಟ್ 1-2-3 ಫ್ರೆಂಡ್ಸು ಫ್ಯಾಮಿಲಿ ಬರ್ತೀವಿ ಅಂದರೆ ಹೋಗೋದಕ್ಕೆ ಭಾಳನೇ ಕಷ್ಟ ಆಗುತ್ತೆ. ತುಂಬಾ ಧೈರ್ಯ ಬೇಕು ಅಲ್ಲಿಗೆ ಹೋಗೋದಕ್ಕೆ. ಸೊ ನೆಕ್ಸ್ಟು ಅಲ್ಲಿ ಉಗ್ರಸ್ತಂಭ ಏನಿದೆ, ಅಲ್ಲಿ ನರಸಿಂಹಾವತಾರ ತಾಳಿ ಅವರು ಅಲ್ಲಿ ಕೈನ ತೊಳ್ಕೊಂಡಿರ್ತಕ್ಕಂಥ ರಕ್ತಕುಂಡ ಇದೆ. ಅಂದರೆ ಅಲ್ಲಿ ಒಂದು ಕಲ್ಯಾಣಿ ಥರ ಇದೆ ಚಿಕ್ಕದಾಗಿ. ಅದು ಹೇಗಿದೆ ಅಂತ ಹೇಳಿದ್ರೆ ಅಲ್ಲಿ ನರಸಿಂಹಸ್ವಾಮಿ ಕರಳನ್ನ ಬಗೆದು ಕೈಯೆಲ್ಲ ರಕ್ತ ಆಗಿರುತ್ತೆ ಅಲ್ವಾ, ಅದನ್ನು ತೊಳ್ಕೊಂಡಿರ್ತಕ್ಕಂಥ ಕುಂಡ ಕೂಡ ಇದೆ. ಇವತ್ತಿನವರೆಗೂ ಅದು ಸ್ವಲ್ಪ ರೆಡ್ಡಲ್ಲೇ ಇದೆ ಅಂತ ಹೇಳಿ ಅದನ್ನು ಹೇಳ್ತಾರೆ. ಹಾಗೆ ಅಲ್ಲಿ ಭವನಾಶಿನಿ ನದಿ ಕೂಡ ಹರಿಯುತ್ತೆ. ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಏನೋ ಗೊಂಬೆ ಆಟ ಆಡ್ತಾವೆ. ಏನು ಸೀನ್ ಅಂತ ಅರ್ಥ ಆಗ್ತಿಲ್ಲ, ಬಟ್ ಏನೋ ಮಾಡ್ತಾ ಇದ್ದಾರೆ. ತಾತ ಹತ್ತೋದು ಲೇಟ್ ಆಗುತ್ತೆ ಅಂತೇಳಿ ನಾವು ವೆಯ್ಟ್ ಮಾಡಿ ನಿಧಾನಕ್ಕೆ ಹತ್ತಿದ್ವಿ. ಸೊ ಅರ್ಜೆಂಟ್ ಮಾಡೋದು ಬೇಡ, ಅವ್ರಿಗೆ ಆಗಲ್ಲ ಅಂತ. ಇವಾಗ ನಾನು ಆಗಲೇ ಹೇಳ್ದಂಥ ಭವನಾಶಿನಿ ನದಿ ಇದೇನೆ. ಜಾಗ ತಣ್ಣಗಿದೆ ರೀ. ಇವಳು ಹಿಡ್ಕೊಳಪ್ಪ ನೀನು ರೀ, ಹಿಡ್ಕಲ್ಲ ನಾನು ವಿಡಿಯೋ ಮಾಡ್ತೀನಿ. ಎದ್ರಿಕೊಂತವಳು ವಾಟರ್ ಫಾಲ್ಸ್ ಅದೇ ಚಿನ್ನೆ, ಅಲ್ಲಿ ನೀರು ಬೀಳ್ತಿದೆ ನೋಡಲ್ಲಿ, ಅದೇ ವಾಟರ್ ಫಾಲ್ಸು. ಅದು ಮಳೆಗಾಲದಲ್ಲಿ ತುಂಬ ಜೋರಾಗಿ ಬೀಳುತ್ತೆ ದಪ್ಪಗೆ. ಒಳಗಡೆ ಹೋಗ್ತಾ ಇದ್ದಷ್ಟು ತಂಪಾದ ವಾತಾವರಣ ಸಿಗುತ್ತೆ. ದೇವಸ್ಥಾನದ ಒಳಗಡೆ ಹೋಗಿ ನಾವು ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀವಿ.
ಎಸ್, ದರ್ಶನ ತುಂಬಾ ಚೆನ್ನಾಗಾಯಿತು. ಸೊ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಒಳಗಡೆ ಇನ್ನೂ ಚಿಕ್ಕ ಪುಟ್ಟ ದೇವಸ್ಥಾನಗಳು ತುಂಬಾ ಇತ್ತು, ಗರ್ಭಗುಡಿಗಳು. ಸೊ ಅಲ್ಲೆಲ್ಲ ಕೂಡ ಹೋಗಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಬಂದ್ವಿ. ಆದಷ್ಟು ದೇವಸ್ಥಾನಗಳಿಗೆ ಟ್ರಿಪ್ ಹೋಗೋ ಅಂಥವ್ರು, ಅಂದರೆ ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗೋ ಅಂಥವ್ರು ವೀಕ್ ಡೇಸ್ನ ಪ್ರಿಫರ್ ಮಾಡಿ, ವೀಕೆಂಡಲ್ಲಿ ಮಾತ್ರ ಹೋಗಬೇಡಿ. ನಾವು ವೀಕ್ ಡೇಸಲ್ಲಿ ಹೋಗಿದ್ದರಿಂದ ತುಂಬ ರಶ್ ಏನಿರಲಿಲ್ಲ. ಸೊ ಅರೌಂಡ್ ಒಂದು 10 to 15 ಮಿನಿಟ್ಸ್ ಒಳಗಡೆ ದರ್ಶನ ಆಗೋಯಿತು. ಸೊ ಹಾಗಾಗಿ ನೆಕ್ಸ್ಟು ನಾವು ಮೊದಲೇ ಹೇಳಿರೋ ಹಾಗೆ ಮಕ್ಕಳು ಮತ್ತು ತಾತ ಇರೋದ್ರಿಂದ ಸೊ ನಾವು ಮೇಲೆ ಟ್ರೆಕ್ ಮಾಡೋದಕ್ಕೆ ಆಗಲಿಲ್ಲ. ಸೊ ಮೇಲೆ ತುಂಬಾ ಚೆನ್ನಾಗಿದೆಯಂತೆ. ವರಾಹ ನರಸಿಂಹ, ಮಲೋಲ ನರಸಿಂಹ, ಜ್ವಾಲಾ ನರಸಿಂಹ, ಹಾಗೆ ಅಲ್ಲಿರ್ತಕ್ಕಂಥ ಉಗ್ರಸ್ತಂಭ ಆಗಿರ್ಬೋದು, ಅಥವಾ ರಕ್ತಕುಂಡ ಆಗಿರ್ಬೋದು, ಅಥವಾ ಪ್ರಹ್ಲಾದನಿಗೆ ಯೋಗ ಹೇಳ್ಕೊಟ್ಟಿರ್ತಕ್ಕಂಥ ತಪಸ್ ಮಾಡಿರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು, ಎಲ್ಲನೂ ಇದೆ. ಸೊ ಫಸ್ಟ್ ಶೋ ನೆಕ್ಸ್ಟ್ ಅಂತೂ ನಾವು ಮತ್ತೆ ವಿಸಿಟ್ ಮಾಡೇ ಮಾಡ್ತೀವಿ. ಬಟ್ ಮಕ್ಕಳನ್ನ ಕರ್ಕೊಂಡು ಹೋಗ್ದಂಗೆ ನಾವೇ ಟ್ರೆಕ್ ಮಾಡ್ಕೊಂಬರ್ಬೇಕು ಅಂತ ಕೂಡ ಪ್ಲ್ಯಾನ್ ಇದೆ. ಸೊ ನೋಡೋಣ, ಎಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ, ಹಾಗೆ ನಮಗೆ ಕೂಡ ಬ್ಲೆಸ್ಸಿಂಗ್ ಸಿಕ್ಕಿದೆ ಅಂತ ಭಾವಿಸ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ವಾಚ್ ಮಾಡಿದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಕಮೆಂಟಲ್ಲಿ ನಿಮಗೇನು ಅನ್ನಿಸ್ತು, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಮುಂದಿನ ಪಯಣ ಎಲ್ಲಿಗಿರುತ್ತೆ ಅಂತನ ಸೊ ಗೊತ್ತಾಗಬೇಕು ಅಂದರೆ ನೀವು ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ವೆಯ್ಟ್ ಮಾಡಲೇಬೇಕು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಂದು ನೆಡ್ವಿರ್ ಯೂಟ್ಯೂಬ್ ಚಾನಲ್, ಹಾಗೆ ಫೇಸ್ಬುಕ್ ಪೇಜ್ ಬಿಂದು ನೆಡ್ವಿರ್ ಬಿ ಅಂತ ಇದೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. 9 ಹಾಕಿದ್ದಾರೆ ನೋಡು, ಫಸ್ಟ್ನೇದು ಇವಾಗ ನಾವು ನೋಡಿದ್ದು 2, 3, 4, 5, 6, 7, 8, 9 ಬೆಳಗ್ಗೆನೆ ಬಂದಿದೆ ಸೀದಾ ಇಲ್ಲಿಗೆ. ಅಲ್ಲಿ ಮೇಲೆ ಐತಲ್ಲ ಅದು ಟಾಪ್. 9 ಗಂಟೆಗೆ ಬಂದಿದ್ರೆ ಹಾಂ, ಎಲ್ಲ ಕವರ್ ಮಾಡ್ಕೊಂಡು ಹೋಗೋದು. ಬನ್ರಿ ಪಾಪ.